ಅತ್ತೆ, ಕೋಮ್ಲತ್ತೆ, ಕೋಮ್ಲತ್ತೆ, ಪರಮೇಶ್ ಮಾಮ ಇದ್ದೀರಾ ಒಳಗಡೆ? ಏನಮ್ಮ ದೀಕ್ಷಾ, ಯಾಕೆ? ಮಾಮ, ಬಾಡಿಗೆನ ಇನ್ಮೇಲಿಂದ ನನ್ನ ಕೈಗೆ ಕೊಡ್ರಿ. ಯಾಕಂದ್ರೆ ಇವಾಗ ನಮ್ಮ ಮನೆ ಜವಾಬ್ದಾರಿ ಎಲ್ಲ ನಾವೇ ತಾಂಡಿರೋದಲ್ಲ, ನಾವೇ ಎಲ್ಲ ಮನೆದೆಲ್ಲ ನೋಡ್ಕೋಬೇಕು. ಅದಕ್ಕೆ ಬಾಡಿಗೆದು ಎಲ್ಲ ನನಗೆ ಕೊಟ್ಬಿಡಿ ನೀವು. ಅಣ್ಣನ ಕೈ ಕೊಡ್ತೀವಲ್ಲ, ಅಣ್ಣನ ಕೈಗ ಅದಕ್ಕೆ ಕೈಗ ಯಾರ ಕೈಗಾನ ಕೊಡ್ತೀವಿ. ಇಸ್ಕೊಂಬಂಗಿದ್ರೆ ನೀನು ಇಸ್ಕೊಳಮ್ಮ, ಅವ್ರ ತ ಕೇಳಿ. ಇವಾಗ ನಾವೆಲ್ಲ ಅವ್ರ ಕೈಗೆ ಅಮ್ಮ ಕೊಡ್ತಿರೋದು. ಅಂಗಡಿ ಇತ್ತಾಗಿಂದನೂ ಬಾಡಿಗೆ ತಿಂಗಳ ಅವ್ರ ಕೈಗೆ ಕೊಡ್ತಾ ಇದ್ದೀವಿ. ಅಲ್ಲ, ಇನ್ಮೇಲಿಂದ ನನಗೆ ಕೊಡ್ರಿ ಅಂತ ಇವಾಗ. ಯಾಕಂದರೆ ಮನೆಗೆ ನಾವು ಮನೆ ಮಗಳಾಗಿ ಮನೆ ಎಳೆನಾಗಿ ನನ್ನ ಗಂಡನ ಎಲ್ಲ ನೋಡ್ಕೊಂತಿರೋದು, ನಾವೇ ಎಲ್ಲ ನೋಡ್ಕೊಂತಿರೋದು. ಇವಾಗ ಮನೆ ವ್ಯವಹಾರ ಎಲ್ಲ ಏನೈತಿ ಎಲ್ಲ ನಮ್ಮದೇನೆ. ಅದಕ್ಕೆ ಮನೆಯಾಗೆ ನನ್ನ ಖರ್ಚಿಗೆಲ್ಲ ದುಡ್ಡು ಬೇಕಲ್ಲ, ಅದಕ್ಕೂ ಇದ್ಕೊನು ಮನೆಯಾಗ ಗ್ಯಾಸ್ ತುಂಬ್ಸೋಕ್ಕೂ, ತರಕಾರಿ ತಗೊಂಬಕ್ಕೂ ಎಷ್ಟು ಖರ್ಚಿರುತ್ತೆ. ಅದಕ್ಕೇ ಇನ್ಮೇಲಿಂದ ಮನೆ ಬೇರೆ ಒಪ್ಪರ್ಸಿದ್ದೀವಿ. ಎಲ್ಲನ ಕೂಲಿಯರ್ ಬೇರೆ ಬಂದರೆ ಎಲ್ಲ ಮನೆಯಾಗೆ ಎಷ್ಟು ಖರ್ಚಿರುತ್ತೆ. ಅದಕ್ಕೇ ಎಲ್ಲ ನನಗೆ ಕೊಟ್ಬಿಡಿ ಬಾಡಿಗೆದೆಲ್ಲನ. ಈ ಬಾಡಿಗೆ ಕೊಡ್ಬೇಕಾದ್ರೆ ಇದ್ರಲ್ಲೂ ಫಸ್ಟಿಂದನೂ ನಿಮ್ಮ ಅಮ್ಮನ ಕೈಗೆ ನಿಮ್ಮ ಅಪ್ಪನ ಕೈಗೆ ಕೊಡ್ತಿದ್ವಿ. ಮಾಮನ್ ಕೇಳ್ತೀನಿ ಹೇಳಿ ಬಂದರೆ, ಹಿಂಗೆ ಬಂತು ಕೇಳ್ತಪ್ಪ ದೀಕ್ಷಾ ಕೊಡಾನೆ ಅಂತ ಹೇಳಿ ಕೇಳ್ತೀವಿ. ಅಯ್ಯೋ, ಕೇಳೋಕ್ಕೇನು ಹೋಗ್ಬೇಡ್ರಿ, ಸುಮ್ಮನೆ ಯಾಕೆ ಕೇಳೋಕೆ ಹೋಗ್ತೀರಾ? ಕೇಳೋಕೆ ಹೋದಷ್ಟು ಸುಮ್ಮನೆ ಯಾಕೆ ಹಂಗೆ ಹಿಂಗೆ ಅಂತಾರೆ. ಇವಾಗ ನಮ್ಮದೇ ಎಲ್ಲ ಅಂದಮೇಲೆ ನಾವೇನು ಬೇರೆ ಅವ್ರ ಮಕ್ಕಳೇ ತಾನೇ, ಅದಕ್ಕಾಗಿನ ಬೇರೆಯವರಾಗಿದ್ರೆ ಬಿಡಪ್ಪ, ಯಾರೋ ಬೇರೆಯವ್ರು ಬಂದು ಕೇಳ್ತಾ ಇದ್ದಾರೆ ಅನ್ಬೋದಾಗಿತ್ತು. ಅಲ್ಲ, ಹಂಗೇನಿಲ್ಲ. ಏನು ಕೇಳ್ತೀಯ? ನಿಮ್ಮ ಮನೆಯದು, ನಿಮ್ಮ ಜಾಗದ್ದು, ನಿಮ್ಮ ಅಂಗಡಿ ರೂಮಿಂದು ನೀನು ಕೇಳೋ ಅಂಥ ಅಧಿಕಾರ ಐತೆ, ಕೇಳ್ತೀಯ? ಅಲ್ಲ, ನಾವು ಅವ್ರ ಕೈ ಕೊಡ್ತಿದ್ವಲ್ಲ, ಅದಕ್ಕೆ. ಇವರೆಲ್ಲಿ, ಇವ್ರ ಪಕ್ಕದ ಅಂಗಡಿಯವ್ರು ಇಲ್ವಾ? ಇವ್ರಿಗೂ ಹೇಳೋಣ ಅಂತ ಬಂದೆ. ಇವರೆಲ್ಲೋದ್ರು? ಅವರು ರಜಾ ಮಾಡಿದ್ದಾರೆ, ಯಾರ್ದವ್ರ ರಿಲೇಷನ್ದು ಮದುವೆ ಐತಂತೆ, ಅದಕ್ಕೆ ಮದುವೆಗೆ ಹೋಗಿದ್ದಾರೆ ಅವರು. ಇವತ್ತು ನಾಳೆ ಶನಿವಾರ ಭಾನುವಾರ ಮದುವೆ ಅಂತೆ. ಅವ್ರು ಸಾಮಾನ್ಯ ಸೋಮವಾರಲೋ ಮಂಗಳವಾರಲೋ ಬರ್ಬೋದು ಅನಿಸುತ್ತೆ. ಅದಕ್ಕೆ 2 ದಿನ ಅಂಗಡಿ ರಜಾ ಮಾಡಿದ್ದಾರೆ ಅವರು. ಅವ್ರಿಗೂ ಬಂದರೆ ಹೇಳಿ, ಹಿಂಗೆ ಅವ್ರ ಮಗಳು ಬಂದಿತ್ತು, ಅವ್ರ ಮಗಳ ಕೈಗೆ ಕೊಡಬೇಕಂತೆ ತಿಂಗಳ ಬಾಡಿಗೆನ. ಅದೆಷ್ಟು ಬರುತ್ತೆ ಅಷ್ಟು. ಈಗ ಎಷ್ಟು ಕೊಡ್ತಾ ಇದ್ದೀರಾ ನೀವು ಬಾಡಿಗೆನ? ಬಾಡಿಗೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗಿತ್ತು. ಅಯ್ಯೋ, ಬಾಡಿಗೆ ಜಾಸ್ತಿ ಏನಿಲ್ಲಮ್ಮ, ಅಷ್ಟೇ ಕೊಡೋದು. ನಾವು 2,000 ಕೊಡ್ತಾ ಇದ್ದೀವಿ. ನೀನು ಒಳ್ಳೆಗೆ ಅಷ್ಟೇ ತಾನೇ? ಒಂದು ಅಂಗಡಿ ರೂಮ್ಗೆ 2,000 ರೂಪಾಯಿ ಅಷ್ಟೇ ಕಣಮ್ಮ ಬಾಡಿಗೆ. 2,000 ರೂಪಾಯಿನೇ ಕೊಡೋದು ನಾವು ನಿಮ್ಮ ಅಮ್ಮನ ಕೈಗೆ. ಅವರು 2,000ನೇ ಕೊಡೋದು, ನಾವು 2,000ನೇ ಕೊಡೋದು. 2,000 ರೂಪಾಯಿ ಏನು ಬರುತ್ತತ್ತೆ? ಒಂದು 3,000 ಕೊಡ್ರಿ. ಬಾಡಿಗೆ ಜಾಸ್ತಿ ಮಾಡ್ತಾ ಇದ್ದೀವಿ. ನೀವು ಬಾಡಿಗೆ ಜಾಸ್ತಿ ಐತಪ್ಪ ಇವಾಗೆಲ್ಲನ. ನಾವು ಅಷ್ಟೇ ಬೇರೆಯವ್ರನ್ನ ಎತ್ತಿಸ್ಬಿಟ್ಟು ಬೇರೆಯವ್ರಿಗೆ ತಂದು ಕೊಟ್ಟರೆ ಅವ್ರು 3,000 ಕೊಡ್ತಾರೆ. ಅಂಗಡಿ ವ್ಯಾಪಾರ ಚೆನ್ನಾಗಾಗುತ್ತಲ್ಲ ನಿಮ್ದು, ಕೊಡ್ರಿ. ಏನು ಅಯ್ಯೋ, ಮಸ್ತ್ ಅಂಗಡಿ ವ್ಯಾಪಾರ ಆಗುತ್ತೆ. ಬಾಡಿಗೆ ಕೊಡೋಕ್ಕಿಂತ ಮುಂದೆ ನೋಡ್ತೀರಲ್ಲತ್ತೆ ನೀವು. ಸರಿಯಮ್ಮ, ಆಯಿತು. ನಿಮ್ಮ ಅಪ್ಪಾಜಿ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ, ಅಂತಮ್ಮಂಗೆ ಕೇಳ್ತೀನಿ. ಅವ್ರು ಬಾಡಿಗೆ ಜಾಸ್ತಿ ಅಂತಂದರೆ ಕೊಡೋಕ್ಕಾಗುತ್ತೆ. ಸರಿ, ನಾವು ಅವ್ರ ಹತ್ರ ಮಾತಾಡ್ತೀನಿ. ಫಸ್ಟಿಗೆ 1,500 ಕೊಡ್ತಿದ್ವಮ್ಮ, ಆಮೇಲೆ 500 ರೂಪಾಯಿ ಜಾಸ್ತಿ ಮಾಡಿ ಇವಾಗ 2,000 ಕೊಡ್ತಾ ಇದ್ದೀವಿ. 2,000 ರೂಪಾಯಿ ಕೊಡ್ತೀವಿ ಕಣಮ್ಮ. ಅಷ್ಟೇನೇನು ವ್ಯಾಪಾರ ಆಗೋದು ಇಲ್ಲಿನೇನು, ಅಷ್ಟೇ ಕಣಮ್ಮ. ಅವ್ರದ್ದು ಪಾಪ ಕಡಿಮೆನೇ ವ್ಯಾಪಾರ. ಅವರು ಐರನ್ ಮಾಡ್ತಾರೆ, ಎಲ್ಲನ ಮೆಡಿಕಲ್ ಇಟ್ಟಿದ್ದಾರೆ. ಅವ್ರದ್ದು ಕಡಿಮೆನೇ. ಸ್ವಲ್ಪ ಏನು ಮಾಡೋಕ್ಕಾಗುತ್ತೆ, ಮಾಡ್ತಾರೆ. ಹೆಂಗೂ ಕೂಲಿ ಹುಟ್ಟಿದ್ರೆ ಸಾಕು, ಸುಮ್ಮನೆ ಅಲ್ಲೂ ಇಲ್ಲೂ ಕೂಲಿ ಹೋಗೋದಕ್ಕಿನ ಅಂತೇಳಿ ಮಾಡ್ತಾರೆ. ಅಲ್ಲ, ಅವ್ರಿಗೆ ಹೇಳ್ತೀನಿ ನಾನು, ನಿಮಗೂ ಹೇಳ್ತಾ ಇದ್ದೀನಿ, ಅವ್ರಿಗೂ ಹೇಳ್ತೀನಿ. ಅಯ್ಯೋ, ಅವ್ರು ಮೆಡಿಕಲಲ್ಲಿ ಚೆನ್ನಾಗಿ ದುಡ್ಕೊಂತಾರೆ, ಮತ್ತು ಐರನ್ ಮಾಡ್ತಾರೆ, ಎಲ್ಲ ಪ್ರತಿಯೊಂದು ಮಾಡ್ತಾರೆ ಅವರು. ಆ ಕಡೆಗೆ ಎಲ್ಲ ಬಟ್ಟೆ ಇಟ್ಕೊಂಡಿದ್ದಾರೆ, ಮತ್ತು ಬಟ್ಟೆ ಹೊಲಿತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ಕೆಲಸನೂ ಅದೆಲ್ಲ ಕೆಲಸ ಮಾಡ್ಕೋಬೇಕಾದ್ರೆ ಅವ್ರಿಗೂ ಚೆನ್ನಾಗಿ ಆಗುತ್ತೆ. ಬಟ್ಟೆ ಬೇರೆ ಹೊಲಿತಾರೆ, ಬಟ್ಟೆಗಳೆಲ್ಲ ಡ್ರೆಸ್ಗಳು ನೈಟಿಗಳು ಎಲ್ಲ ತಂದಿಟ್ಕೊಂಡಿದ್ದಾರೆ. ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಸೀರೆಗಳೆಲ್ಲ ಮಾರ್ತಾರೆ, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಕೊಡ್ಲಿ 3,000ನ. ಹೆಂಗ ಅವ್ರು ಬಂದಮೇಲೆ ಹೇಳಮ್ಮ. ನಾವು ಹೇಳಿದ್ರೆ ಇವರೇ ಹೇಳ್ತಾರೇನಪ್ಪ ಅನ್ನಂಗೆ ಆಗುತ್ತೆ. ಅವ್ರು ಬರ್ತಾರೆ ನಾಳೆ ಕನ್ನಡದನ, ಅವಾಗ ಹೇಳು ಅವರಿಗೆ. ಸರಿ, ಆಯ್ತು, ಹೇಳ್ತೀನಿ. ಅಡಿಕೆ ಎಲ್ಲ ಐತೇನಪ್ಪ ಪರಮೇಶಪ್ಪ? ಎಲೆ ತಗೊಂಬಂದಿದ್ದೀ? ಖಾಲಿ ಆಗಿವೆ ಅಂತಿದ್ದೆ. ಬಾರಾಜಿ, ಎಲೆ ಇದ್ದಾವೆ, ಬಾ ತಗೊಂಬಂದಿದ್ದೀನಿ. ಬಾ, ನೆನ್ನೆ ಸಂತೆಗೆ ಹೋಗಿದ್ನಾ, ತಗೊಂಡು ಬಂದಿದ್ದೀನಿ. ಕೊಡಪ್ಪ 10 ರೂಪಾಯಿ ಎಲೆ ಅಡಿಕೆನ. ಅಯ್ಯೋ, ನೀನು ಮುಂದೆ ಎಲೆ ತಂದಿಕ್ಕಬೇಕು, ಎಲೆ ಖಾಲಿ ಮಾಡ್ಕೋಬೇಡ. ನಾನು ಎಲೆ ಅಡಿಕೆಗೆ ನಿಮ್ಮ ಅಂಗಡಿಗೆ ಬರೋದು. ನಾನು ಬೇರೆ ಅಂಗಡಿಗೆ ಹೋಗಲ್ಲ. ಅಲ್ಲಿ ಇಲ್ಲಿ ಹೋದ್ರೆ 1-2 ಕೊಡಲ್ಲ ಅಡಿಕೆನೋ ಎಲೆನೇ. ನೀನಾದರೂ ಒಂದಿಟ್ಟು ಕೊಡ್ತೀಯ ಮುದುಕರು ಅಂತ ಹೇಳಿ ಕೊಡು. ಒಂದು 5 ರೂಪಾಯಿ ಬಾಗಿ ಪುಡಿ, ಒಂದು 10 ರೂಪಾಯಿ ಎಲೆ ಅಡಿಕೆ ಕೊಡಪ್ಪ. ಕೊಡೋಕ್ಕೊಂಬ್ಲ 10 ರೂಪಾಯಿ ಎಲೆ ಅಡಿಕೆ ಅಂತೆ. ಯಾಕಡ್ಡಿ ಈಗ ಸಂಬಂಧವಳೆ ಅತ್ತೆ ಮಾಮನ ಮಾತಾಡ್ಸಕ್ಕೆ? ಬಾಡಿಗೆ ದುಡ್ಡು ಕೊಡ್ರಿ ಅಂತ ಬಂದಿದ್ದಾಳೆ ಕಣಜ್ಜಿ. ಅದಕ್ಕೇನೆ ನಿಮ್ಮಪ್ಪ ನಿಮ್ಮಮ್ಮನ ಕೈಗೆ ಕೊಡ್ತೀನಮ್ಮ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಇವಾಗೆಲ್ಲ ನಮ್ಮದೇ ಅಲ್ಲ ಮನೆಯಾಗೆ. ನೀನು ಬೇರೆಯವ್ರು ಯಾರೂ ಇಲ್ಲ, ನಾವೆಲ್ಲ ಇರೋದು. ನಾನೇ ಅಲ್ಲ ಮನೆಗೆಲ್ಲ ನೋಡ್ಕೊಂಬಳು. ಅದಕ್ಕೇನೆ ಇವಾಗ ಅಂಗಡಿ ರೂಮನ್ನು ನಮಗೆಲ್ಲ ಸೇರುತ್ತೆ. ಇವಾಗ ನಾವು ಸುಮ್ಮನೆ ಎಲ್ಲ ಇದನ್ನೆಲ್ಲ ಕಿತ್ತಾಕಿಸ್ಬಿಟ್ಟು ಮನೆ ಕಟ್ಸೋಣ ಅಂತ ಇದ್ವಿ. ನೀವು ಬಿಡತ್ತಾ ಪಾಪ ಅಂಗಡಿ ಇಕ್ಕಿದ್ದೀರಾ ಅಂತ ಹೇಳಿ ಸುಮ್ಮನೆ ಆದ್ವಿ. ನಾವಾಗ ಅಲ್ಲಿಂದದೆಲ್ಲ ನೋಡಿ ಮನೆ ಕಟ್ತಾ ಇದ್ದೀವಿ. ಅದು ಮನೆಯೆಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ. ಇವಾಗ ಇದನ್ನು ಕಿತ್ತಾಕಿದ್ರೆ ಪಾಪ ನಿಮ್ದು ವ್ಯಾಪಾರ ಹೋಗುತ್ತಲ್ಲ, ಅದಕ್ಕೋಸ್ಕರ ಬಿಡತ್ಲಾಗೆ ಅಂಗಡಿ ರೂಮಿಲ್ಲಿ ಮುಂದೆ ಇರಲಿ, ಹಿಂದಕ್ಕೆ ಮನೆ ಕಟ್ಕೊಂಬನ ಅಂತ ಹೇಳಿ ಅದಕ್ಕೆ ಕಟ್ಕೊಂತಿರೋದು ನಾವು. ಇಲ್ಲಾಂದರೆ ನಾವೇ ಬಿಡ್ತಿರ್ಲಿಲ್ಲ. ಅಲ್ಲ, ನಿಮ್ಮಮ್ಮ ಏನು ಹೇಳಲಿಲ್ಲ ಕಣಮ್ಮ. ಹಂಗೆ ಬಿಡಬೇಕು, ನಮ್ಮ ಜಾಗ ಅಂದರೆ ಏನು ಮಾಡೋಕ್ಕಲ್ಲ, ಬಿಡಲೇಬೇಕಲ್ಲ. ಬಿಡ್ತಿದ್ವಿ ಏನಾನ ಹೇಳಿದ್ರೆ. ಅವ್ರೇನು ಹೇಳಲಿಲ್ಲಪ್ಪ, ಮಾಮನು ಶಾಂತಕ ಏನು ಹೇಳಲಿಲ್ಲ. ಅವ್ರೇನಾನು ಹೇಳಿದ್ರೆ ತಿರ ಹಂಗೆ ಬಿಡ್ರಿ ಅಂತ ಬಿಡ್ತಿದ್ವಿ.
ಅವ್ರೇನೇನು ಹೇಳಲ್ಲ ಸುಮ್ಕಿರು. ಇವಳು ಹಂಗೆ ಹೇಳ್ತಾಳೆ. ಅಲ್ಲ ಕಣತೆ, ದೊಡ್ಡದಾಗೆ ಮನೆ ಕಟ್ಟಬೇಕು ಅಂತ ಇದೀವಿ, ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಟಿದ್ವಿ, ದೊಡ್ಡದಾಗಿ ಕಟ್ಟೋಣ ಅಂತ ಇದ್ವಿ. ಯಾಕಂದರೆ ಇವು ಅಂಗಡಿ ರೂಮ್ ಬೇರೆ ಇದ್ವಲ್ಲ, ಅದಕ್ಕೆ ಅತ್ಲಾಗೆ ಎಲ್ಲ ಚೆನ್ನಾಗಿ ಅನ್ಸರಿತೈತೆ ಅಂತ ಹೇಳಿ ಸುಮ್ಮನಾದ್ವಿ. ಇಲ್ಲೇನಾನ ಇವಾಗ ಅಲ್ಲೇನಾನ ಕಡಿಮೆ ಜಾಗ ಇದ್ದಿದ್ರೆ ಅಂಗಡಿ ರೂಮ್ ಎಲ್ಲ ಕಿತ್ತಾಕ್ತಿದ್ವಿ. ಅಂಗಡಿ ರೂಮ್ ಎಲ್ಲ ಕಿತ್ತಾಕಿ ಹೊಸ್ದಾಗಿ ಮನೆ ಚೆನ್ನಾಗಿ ಕಟ್ಸಿದ್ವಿ. ಅಲ್ಲಿ ಕಟ್ಟಾಗೈತೆ ಅಂತಲೇ ಮತ್ತು ಇವಾಗ ಇಲ್ಲಿ ಈ ಕಡೆ ಕಟ್ಟಿಸ್ತಾ ಇರೋದು ನಾವು. ಅದು ಎಲ್ಲ ಬಂದರು ಹೋದ್ರು ಜಾಗ ಇರಲ್ಲ ಅಂತಲೇ ಹಿಂಗೆ ಮಾಡ್ತಾ ಇರೋದು. ಮನೆಯನ್ನ ಕಟ್ಟಿರೋ ಇವನೇ ಅದಕ್ಕೆ ಕಿತ್ತಾಕ್ತಾರೆ ಹೇಳು. ಅಂಗಡಿ ರೂಮ್ ಬಾಡಿಗೆ ಬರ್ತವೆ, ಅಂಗಡಿ ರೂಮ್ ಹೇಳಿದ್ರಿ. ಅಲ್ಲ ಕಣಜಿ, ಮನೆ ಸಣ್ಣದಾಗುತ್ತಲ್ಲ, ಅದಕ್ಕೆ ಕಿತ್ತಾಕಿಸ್ಬೇಕು ಅಂತ ಇದ್ವಿ. ಬಿಡತ್ತಾ ಅಂತ ಹೇಳಿ ಅಲ್ಲೇ ಜಾಗ ಅನ್ಸರಿತಾ, ಅದಕ್ಕೆ ಸುಮ್ಮನಾಗಿದ್ದೀವಿ ಅಷ್ಟೇನು. ಬಿಡು, ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಕೇಳ್ಕೊಂಬ್ತಾರೆ, ಕೇಳಂಗಿದ್ರಿ ಸುಮ್ಮನೆ ನೀನು ಯಾಕೆ ಕೇಳ್ತೀಯ? ಈ ತಿಂಗಳದು ನಾನು ಕೈಗೆ ಕೊಡ್ತೀವಿ 1ನೇ ತಾರೀಕು. ನೇನು ಇವತ್ತು ಆಳೆ 25 ಡೇಟು, ನಿನ್ನೆ 24, ಇವತ್ತು 25. 1ನೇ ತಾರೀಕಿಂದ ನನಗೆ ಕೊಡ್ರಿ. 1ನೇ ತಾರೀಕು ತಾನೇ ನೀವು ಬಾಡಿಗೆ ಕೊಡೋದು, 1ನೇ ತಾರೀಕು ನನಗೆ ಕೊಟ್ಬೇಡಿ. ಸರಿ ಅಮ್ಮ, ಆಯ್ತು, ಕೊಡೋಕ್ಕಾಗುತ್ತೆ ಹೇಳು. ಕೊಡಪ್ಪ, 10 ರೂಪಾಯಿ ಎಲೆ ಅಡ್ಕೆನನ್ನು ಒಂದು 5 ರೂಪಾಯಿ ಹೊಗೆ ಪುಡಿ ಕೊಡು, ಹಂಗೆ ಒಂದು ಸುಣ್ಗಾಯಿ ಡಬ್ಬಿ ಕೊಡು. ಅಲ್ಲ ಕಣಜ್ಜಿ, ಅವರು ನಮ್ಮ ಅಣ್ಣ ಏನನ್ನು ನಮ್ಮ ಅತ್ತಿಗೆನೇ ಹೇಳಿಲ್ಲ, ಇವಳು ಹೆಂಗೆ ಬಂದು ಹಿಂಗೆ ಹೇಳ್ತಾಳೆ? ಮತ್ತೆ ಈ ಪಿಲ್ಲೊಂದಿಟ್ಟು ಹಂಗೇನೆ ಬೋಲ್ಸಾಡು ಮಾಡುತ್ತೆ ಹೇಳು. ಇದು ಹಂಗೆ ಕೊಡಕ್ಕೆ ಹೋಗ್ಬೇಡ್ರಿ ಕಣಮ್ಮ ಕೊಲ್ಲಮ್ಮ. ಸುಮ್ಮನೆ ನಿಮ್ಮ ಅಣ್ಣನ ಕೈಗ ನಿಮ್ಮ ಅತ್ತೆ ಕೈಗ ಕೊಡ್ರಿ, ಶಾಂತಮ್ಮನ ಕೈಗ ರಮೇಶಪ್ಪನ ಕೈಗ ಕೊಡಕ್ಕೆ ಹೋಗ್ಬೇಡ್ರಿ. ಇವಳು ಕೈಗೆ ಇವಳು ಬಂದು ಇವಳು ಹಂಗೆ ಹೇಳೋದು. ಇವಳು ಇವಾಗ ರೊಕ್ಕ ಇದೆಲ್ಲ ಬಂದಾರಲ್ಲ, ಅವ್ರು ಇಲ್ಲಿ ಇಸ್ಕೊಂತಾರೆ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ನನಗೆ ಬೇಕು ಅಂತಾಳೆ. ಎಲ್ಲ ನನಗೆ ಸಿಗಲಿಲ್ಲ ಅಂದ್ರೆ ಹೆಂಗೆ, ಎಲ್ಲ ಅವ್ರಿಗೆ ಕೊಡ್ತಾರೋ ಏನೋ ಅಂತ ಹೇಳಿ ಹಂಗೆ ಮಾಡ್ತಾಳೆ. ಸುಮ್ಮನೆ ನೀವು ಅವ್ರ ಕೈಗೆ ಕೊಡ್ರಿ. ಯಾರು ಕೇಳ್ಸಕ್ಕಣಮ್ಮ, ಅಲ್ಲೇ ಮಸ್ತಾಗೈತಿ ಹಿಂದೆ ಜಾಗ, ಅಲ್ಲೇ ಕೊಡ್ತಾರೆ, ಅಪ್ಪಾಚಿಯವ್ರಂತೆ ಕೊಡ್ತಾರೆ. ನಾನು ಅದಕ್ಕೆ ಮತ್ತೆ ಎಲ್ಲ ಹಿಂಗೆ ನಡಿತೈತೆ ಎಲ್ಲ ಅಂತ ಗೊತ್ತು. ನಾನು ಅದಕ್ಕೆ ಹೋಗೋದಿಲ್ಲ ಜಾಸ್ತಿ ಇವಾಗ. ಅಲ್ಲೇನೆ ಇಲ್ಲೇ ನಮ್ಗೆ ಅಂಗಡಿ ತಮ್ಮ ಮಸ್ತಾಗಿ ಜನ ಗೊತ್ತಿರ್ತಾರೆ, ಅಂಗಡಿ ಬಿಟ್ಟು ಹೋಗೋಕ್ಕಾಗಲ್ಲ ಅಂತೇಳಿ ಬೇರೆ ಇತ್ಲಾಗ ಹೋಗುತ್ತಾ, ಅದಕ್ಕೆ ಅತ್ಲಾಗೆ ನಾನು ಹೋಗೋದಿಲ್ಲ ಸ್ಯಾನೆ. ಅವ್ರ ಮಂತಕ್ಕೂ ಹೋಗಲ್ಲ. ಇವಾಗ ಎಲ್ಲೂ ನಾನು ಜಾಸ್ತಿ ಹೋಗಲ್ಲ. ಯಾವಾಗ ಹಿಂಗೆ ನಮ್ಮ ಅಣ್ಣರು ಇಲ್ಲೇ ಬರ್ತಾರೆ, ಹೋಗ್ತಿರ್ತಾರೆ ಅಷ್ಟೇನೆ. ಯಾತೋ ಏನು ಕೇಳಲ್ಲ ಏನಿಲ್ಲ, ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅಷ್ಟೇನೆ. ಅಲ್ಲ ನಾವು ಅವ್ರ ಕೈ ಕೊಡ್ತಿದ್ವಿ, ಕಿತ್ತಾಕಿಸ್ತಾರೆ ನಮ್ಮ ಜಾಗದಾಗ ಅಂಗಡಿ ಇಕ್ಕವ್ರಿ ಅಂತ ಹೇಳಿ ಇವಳು ಹಿಂಗೆ ಮಾತಾಡ್ತಾಳೆ. ಸುಮ್ಮನೆ ಮಾತಾಡ್ಕೊಂಬ್ಲೇಳು. ಶಾಂತಮ್ಗೆ ಹೇಳು ಹಿಂಗೆ ಬಂದಿತ್ತು ದೀಕ್ಷಮ್ಮ ಅಂತ ಹೇಳಿ ಅವಳು ಹೇಳ್ತಾಳೆಲ್ಲ. ಅವಳೇ ನನಗೆ ಕೊಡು ಅಂದ್ರೆ ಕೊಡು, ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರ ಮಗಳಲ್ಲ, ಬೇರೆ ಯಾರು ಅಲ್ವಲ್ಲ. ಅವ್ರ ಒಟ್ಟಿನಲ್ಲಿ ನೀವು ಯಾರು ಕೈ ಕೊಡ್ತಿದ್ರೆ ಅವ್ರ ಕೈ ಕೊಡ್ರಮ್ಮ, ಸುಮ್ಮನೆ ಯಾಕಿಲ್ಲ ಸಮಸ್ಯೆ. ಅಷ್ಟೇ, ಹಂಗೆ ಮಾಡೋದು ಕಣಜ್ಜಿ. ನಾವು ವ್ಯಾಪಾರ ಚೆನ್ನಾಗಾಗುತ್ತೆ, ಯಾಕೆ ಸುಮ್ಮನೆ ತೆಗಿಯೋದು ಅಂತೇಳಿ ನಾನು ಅವತ್ತೇ ಹೇಳಿದೆ. ಅವರು ಇನ್ನೊಂದು ಮನೆ ಕೇಳಿಸ್ತಾ ಇದ್ರಾ, ನಾನು ಶಾಂತಕ್ಕಂಗೆ ಕೇಳಿದೆ, ಅಕ್ಕ ಏನನ್ನ ಕೇಳ್ತೀರೇನಕ್ಕ ಇದನ್ನು ಅಂತಂದೆ. ಇಲ್ಲ ಕಣ ಕೇಳಲ್ಲ ಬಿಡು, ಈಗ ಕೇಳಿದ್ರೆ ನೀವು ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಕಟ್ಸಿದ ಮೇಲೆ ಇನ್ನು ಮನೆಯಿಂದ ಕಟ್ಸಿರೋ ವಾಸ ಅಂಗಡಿ ರೂಮು ಅವನ್ನ ಯಾಕೆ ಕಿತ್ತಾಕ್ಸಾನೆ, ಮುಂದಿದ್ರು ಇರಲಿ ಹಿಂದೆ ಕಟ್ಕೊಂಬ್ತೀವಿ ಮನೇನ ಅಂತ ಅಂತು. ಅದಕ್ಕೇ ನಾವು ಹೆಂಗು ಬಿಡತ್ತ ಕೇಳಲ್ಲ, ವ್ಯಾಪಾರ ಚೆನ್ನಾಗಾಗುತ್ತೆ ಮಾಡ್ಕೊಂಡು ಹೋಗೋಣ ಅಂತ ನಾವು. ಯಾವ ಅಂಗಡಿಲಿ ಹೇಳಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನಿಮ್ದೇನು? ಇವ್ರದ್ದು ಚೆನ್ನಾಗಾಗುತ್ತಲ್ಲ, ಬಟ್ಟೆ ಎಲ್ಲ ಸೀರೆ ಪರಿ ಕೆಂಡವ್ರಿ ಬಟ್ಟೆ ಹೊಲಿತಾರೆ, ಇವ್ರದ್ದು ಚೆನ್ನಾಗಾಗುತ್ತೆ. ನಿಮ್ಮದು ಹೆಂಗ ಚಿಲ್ಲರೆ ಅಂಗಡಿ, ನಿಮ್ಮದು ಚೆನ್ನಾಗಾಗುತ್ತೆ. ಬಿಡು ಮಾಡ್ಕೊಂಡು ಹೋಗ್ರಿ. ಏನು ಬಾಡಿಗೆ 2,000 ರೂಪಾಯಿ ಬಾಡಿಗೆ ಕೊಡ್ತೀರಲ್ಲೇ? ಹೂನಜ್ಜಿ 2,000 ರೂಪಾಯಿ ಕೊಡ್ತೀವಿ. ಮೊದಲು 1,000 ಕೊಡ್ತಿದ್ವಿ, 2,000 ರೂಪಾಯಿ ಕೊಡ್ತೀವಿ ಇವಾಗ. ಇದನ್ನು ನಾವೇ ಕಟ್ಸಿದ್ದು, ಇದು ಮೊನ್ನೆ ಕಟ್ಸಿರೋ ದುಡ್ಡ ಕೊಟ್ಟರು. ಅವಾಗ ನಮಗೆ ಬೇಕಾಯ್ತಲ್ಲ ಈ ಅಪ್ಪನ ಎಲ್ಲ ಕಟ್ಸಿ, ಅವಾಗ 2 ರೂಮೂ ಈ ಅಪ್ಪನೇ ಕಟ್ಸಿದ್ದು. ಮೊನ್ನೆ ಕೊಡ್ತು ಪಾಪ ದುಡ್ಡು ನಮ್ಮ ಅಣ್ಣಯ್ಯ ಕಟ್ಸಿರೋದು ಅಂತ ಹೇಳಿ, ಅದಕ್ಕೆ ಇವಾಗ ಬಾಡಿಗೆ ಕೊಡ್ತೀವಿ. ಆವಾಗ ಕಟ್ಟಿಸ್ದಾಗ ನಾನೇ ಕಟ್ಸಿದ್ನಲ್ಲ, ನಾನೇ ಅಂಗಡಿ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ದುಡ್ಡು ಕೊಡ್ತಿರ್ಲಿಲ್ಲ, ಅದ್ರ ಬಡ್ಡಿಗೆ ಹಂಗೆ ಮಾಡ್ಕೊಂಡು ಹೋಗ್ತಿದ್ದೆ. ದುಡ್ಡು ಕೊಟ್ಟರೆ ಅವಾಗಿಂದ 1,500 ಕೊಡ್ತಿದ್ದೆ ಬಾಡಿಗೆನ. ಹೋದ ವರ್ಷ ಕೊಟ್ಟರು, 1,500 ಕೊಡ್ತಿದ್ದೆ. ತಿರ್ಗಿ ಇವಾಗ 500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಾವ್ರೇನು ಕೇಳಲಿಲ್ಲ, ನಾವೇ ಅಂಗಡಿ ವ್ಯಾಪಾರ ಚೆನ್ನಾಗಿ ಬೇರೆ ಆಗುತ್ತಾ, ರೇಟ್ ಆದಂಗೆ ಆಯ್ತು ಅಂತ ನಾವೇ 2,000 ರೂಪಾಯಿ ಕೊಟ್ವಿ. ಯಾಕೆ ಸುಮ್ಮನೆ ಅಂತ ಹೇಳಿ 2,000 ರೂಪಾಯಿ ಕೊಡ್ತಾ ಇದೀವಿ ಕರೆಕ್ಟಾಗಿ, ಅವ್ರಿಗೂ ಬೇಡ ನಮಗೂ ಬೇಡ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಅದೇ ನನ್ನ ಕೈಗೆ ದುಡ್ಡು ಕೊಡು ಅಂತ ಹೇಳೋದಕ್ಕೆ ಬಂದಿದ್ದಾಳೆ ದೀಕ್ಷಾ. ಯಾಕೆ ನಾವು ಯಾರ ಕೈಗೆ ಕೊಡ್ತಿದ್ವೋ ಅವ್ರ ಕೈಗೆ ತಗೊಂಡೋಗಿ ಕೊಡ್ತೀವಿ. ಸುಮ್ಮನೆ ಯಾಕಪ್ಪ ತಿರ್ಗಾ ಅಯ್ಯೋ ನಮಗೆ ಕೊಡಬೇಕು ಅಂಬೋದು ಅವ್ರಂಬೋದು ಯಾಕೆ? ಇವಾಗ ನಮ್ಮ ಅಣ್ಣನ ಮತ್ತೆ ಇದೆ, ಇವಾಗ ಅವ್ರದ್ದೇ ತಾನೇ ಇದು. ಅವ್ರನ್ನ ಕೇಳೇನೆ ಅವ್ರೇ ನನ್ನ ಕೊಡು ನನ್ನ ಮಗಳೇ ಅಂತ ಹೇಳಿದ್ರೆ ಕೊಡ್ತೀವಿ. ನಮಗೆ ಯಾಕೆ ಯಾರ್ದು ಬೇಡ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.